ಬಂಧುಗಳೇ ನಮಸ್ತೆ. ನಾಳೆ ನಮ್ಮ ಮನೆಯಲ್ಲಿ ಗಣೇಶೋತ್ಸವ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮುಂಚೆ ಎಲ್ಲ ಬಟ್ಟೆಯಿಂದ ಒಂದು ಮಂಟಪವನ್ನು ಕಟ್ಬಿಟ್ಟು ಗಣೇಶನನ್ನು ಕೂರಿಸ್ತಾ ಇದ್ವಿ. ಆದರೆ ಈ ಬಾರಿ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಗಾರ್ಡನ್ ಗಣಪನನ್ನ ಕೂರಿಸ್ತಾ ಇದ್ದೀವಿ. ಹಬ್ಬದ ಇಂದಿನ ದಿನವೇ ಆ ಹಬ್ಬಕ್ಕೆ ಬೇಕಾದಂಥ ಎಲ್ಲಾ ವಸ್ತುಗಳನ್ನ ಜೋಡಿಸಲಾಗ್ತಾ ಇದೆ. 5 ಜನ ಮುತ್ತೈದರಿಗೆ ಬಾಗಿಣವನ್ನು ಕೊಡ್ಲಿಕ್ಕೆ ಬಾಗಿಣದ ಸಾಮಾನುಗಳನ್ನ ಜೋಡಿಸ್ತಾ ಇದ್ರೆ, ಇತ್ತ ಗಣಪನ ಪ್ರಸಾದಕ್ಕಾಗಿ ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ಮೋದಕ, ಹಣ್ಣು, ಹಂಪಲು, ಕಾಯಿಗಳನ್ನ ಜೋಡಿಸಿ ಇಡಲಾಗುತ್ತೆ. ಈ ಗಣಪತಿ ಹಬ್ಬ ಅಂತಕ್ಕಂಥದ್ದು ಗಣಪನಿಗೆ ಎಷ್ಟು ಪ್ರಿಯನೋ ಹಾಗೆ ನಮ್ಮಂತ ತಿನಿಸು ಪ್ರಿಯರಿಗೂ ಈ ಗಣಪತಿ ಹಬ್ಬ ಅಂತಕ್ಕಂಥದ್ದು ಅಷ್ಟೇ ಪ್ರಿಯವಾಗಿರುತ್ತೆ. ಇಂದು ಹಬ್ಬದ ದಿನ, ಹಾಗಾಗಿ ಬೆಳಗಿನ ಬೇಗ ಎದ್ದು ಪೂಜೆಯನ್ನು ಮುಗಿಸಿ ದೇಹ ಮತ್ತು ಮನಸ್ಸಿನಿಂದ ಶುದ್ಧವಾಗಿ ನಮ್ಮ ಪಕ್ಕದ ಗ್ರಾಮ ಹೊಳೆಹೊನ್ನೂರಿಗೆ ಗಣಪನನ್ನು ತರಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹೊಳೆಹೊನ್ನೂರಿನ ಭಾಗದಲ್ಲಿ ಕೌಶಲ್ಯವುಳ್ಳ ಕುಂಬಾರರ ಜನಾಂಗ ಅತಿ ಹೆಚ್ಚು ಇರತಕ್ಕಂಥದ್ದೇ ಈ ಹೊಳೆಹೊನ್ನೂರು ಗ್ರಾಮದಲ್ಲಿ. ಹಾಗಾಗಿಯೇ ಗಣಪತಿ ಹಬ್ಬದ ಸಮಯದಲ್ಲಿ ಅತಿ ಹೆಚ್ಚು ಗಣಪತಿಗಳ ತಯಾರಿಕೆ ಮತ್ತು ಮಾರಾಟದ ಕೇಂದ್ರವಾಗಿ ಇದು ಮಾರ್ಪಾಡಾಗುತ್ತದೆ. ಈ ಹೊಳೆಹೊನ್ನೂರು ಸುತ್ತಮುತ್ತದ ಭಾಗದ ಎಲ್ಲ ಹಳ್ಳಿಯವರು ಇದೇ ಗ್ರಾಮಕ್ಕೆ ಅತಿ ಹೆಚ್ಚಾಗಿ ಗಣಪತಿಯನ್ನ ಕೊಳ್ಳಿಕ್ಕೆ ಬರೋದ್ರಿಂದ ನಾವು ಕೂಡ ಇದೇ ಗ್ರಾಮಕ್ಕೆ ಹೋಗ್ಬಿಟ್ಟು ಅಲ್ಲಿನ ಒಂದು ಪುಟ್ಟ ಗೌರಿ ಮತ್ತೆ ಗಣೇಶನನ್ನ ಖರೀದಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮನೆಗೆ ತಂದ್ವಿ. ನಮ್ಮ ಮನೆಯ ಗಂಗಮೂಲ ಆಗಿರ್ತಕ್ಕಂಥ ಈ ಬಾವಿಯ ಬಳಿ ಆ ಗೌರಿ ಮತ್ತೆ ಗಣಪನನ್ನ ಇರಿಸಿ ಗಂಗೆ ಪೂಜೆಯನ್ನ ನೆರವೇರಿಸಿ ನಮ್ಮ ಮನೆಗೆ ಗೌರಿ ಮತ್ತೆ ಗಣೇಶನನ್ನ ಬರಮಾಡ್ಕೊಂಡ್ವಿ. ನಮ್ಮ ಮನೆಯ ಈ ಹಸಿರು ಆಸನದ ಮೇಲೆ ನಾವು ತಂದಂತ ಈ ಗಣಪ, ಗೌರಿ ಮತ್ತೆ ಗಂಗಮ್ಮನನ್ನ ಕೂರಿಸಿ 3 ದೇವತೆಗಳಿಗೂ ಪುಷ್ಪಗಳಿಂದ ಅಲಂಕರಿಸಿ ಪೂಜೆಯನ್ನ ಸಲ್ಲಿಸಲಾಯಿತು. ನೈವೇದ್ಯ ಪ್ರಿಯನಾದಂಥ ಈ ಗಣಪನಿಗೆ ಕರ್ಜಿಕಾಯಿ, ಕರಿಗೆಡಬು, ಅನ್ನ, ಮೊಸರಿನ ನೈವೇದ್ಯವನ್ನ ಸಮರ್ಪಿಸಲಾಯಿತು. ವಿಘ್ನ ವಿನಾಶಕನನ್ನು ಮನಸ್ಸಿನಲ್ಲೇ ಜಪಿಸುತ್ತಾ ಮುಂದಿನ ವರ್ಷದ ಈ ದಿನದವರೆಗೆ 1 ವರ್ಷದ ಅವಧಿಯಲ್ಲಿ ಯಾವುದೇ ವಿಘ್ನಗಳು ಬರದಂತೆ ನಮ್ಮನ್ನು ಕಾಪಾಡು ತಂದೆ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಲು ಆಯಿತು. ಗಣಪನಿಗೆ ನೈವೇದ್ಯದ ನಂತರ ಬೆಳಗ್ಗಿನಿಂದ ಉಪವಾಸದಿಂದ ಕಾದಿದ್ದಂಥ ನಮ್ಮ ಹೊಟ್ಟೆಗಳಿಗೆ ನೈವೇದ್ಯದ ಸ್ವೀಕಾರ, ಹಾಗೆ ಬಂದಂಥ ಅತಿಥಿಗಳಿಗೆ ನೈವೇದ್ಯವನ್ನು ನೀಡಿ ಹಾಗೆ ಹಬ್ಬದ ಪ್ರತೀತಿಯಂತೆ ಪಂಚ ಸುಮಂಗಲಿಯರಿಗೆ ಬಾಗೀನವನ್ನು ಅರ್ಪಿಸಿ ಈ ದಿನದ ಈ ಹಬ್ಬವನ್ನ ಇಲ್ಲೇ ವಂದನೆಗಳೊಂದಿಗೆ ಮುಕ್ತಾಯಗೊಳಿಸಲಾಯಿತು. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಂಧುಗಳೇ. ಧನ್ಯವಾದಗಳು.